మానవతరం ఆతని వేట ప్రమాదాలతో సయ్యాట. ಹಾಯ್ ಹೆಲೋ ನಮಸ್ಕಾರ. ನಾವಿವತ್ತು ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ ವೈಟ್ ಫೀಲ್ಡ್ನಲ್ಲಿರೋ ಚೆನ್ನಸಂದ್ರಕ್ಕೆ. ಏನಪ್ಪ ವಿಷಯ ಅಂದರೆ RX100 ಬೈಕ್ನ ತಗೊಂಡು ಬರೋಕ್ಕೆ. ಉರಿಸ್ತಾನ ಭಾಳ ಕೆಟ್ಟ ಉರಿಸ್ತಾನ. ಯಾ ಲೆವೆಲ್ ಕುರಿಸ್ತಾನಪ್ಪ ಅಂದ್ರೆ ಬೈಕ್ನ ತೊಗೊಂಡು ಬರೋಣ ಅಂತ ಹೊರಟಾಗ ಗಾಡೀಲಿ ಪೆಟ್ರೋಲ್ ಇರುತ್ತೋ ಇಲ್ಲ ಅಂತ ಗೊತ್ತು, ಸುಮ್ಮನೆ ಎಮರ್ಜೆನ್ಸಿ ಅಂತ 1 ಲೀಟ್ರ್ ತಗೊಂಡು ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಯಾಕೆ ತೊಗೊಂಡಿದ್ವಿ? ಅಲ್ಲ ನಮ್ಮ ದೋಸ್ತಂದು ಓಲಾ ಗಾಡಿಗೆ ಪೆಟ್ರೋಲ್ ಆಗ್ಯದ ಬಾಕ್ಲಾಕ್ ತೊಗೊಂಡಿದ್ದ. ಏನಂದೆ ಇನ್ನೊಂದ್ಸಲ? ಓಲಾ ಗಾಡಿಗೆ ಪೆಟ್ರೋಲ್ ಆಗ್ಯದ ಬಾಕ್ಲಾಕ್ ತೊಗೊಂಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ನಾವು ಇಲ್ಲಿ ಯಾಕೆ ಬಂದು ವೇಟ್ ಮಾಡ್ತಿದ್ದೀವಿ ಅಂದರೆ ಆ್ಯಕ್ಚುಲಿ ಬೈಕ್ ಬರೋವ್ರಿಗೂ ಟೀ ಕಾಫಿ ಕುಡ್ಕೊಂಡು ನಿಂತಿದ್ದಾರೆ. ಸೊ ಬಂದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ. ಬೈಕ್ನ ಪರ್ಚೇಸ್ ಮಾಡೋಕ್ಕೆ ದುಡ್ಡನ್ನ ರೆಡಿ ಮಾಡ್ಕೊಂಡಾಯಿತು. ಸೊ RX100 135cc ಬೈಕು ಎಷ್ಟು ಪ್ರೈಸ್ ಇರ್ಬೋದು ಅಂತ ನೀವೇ ಗೆಸ್ ಮಾಡಿ. ಹಾಗೆ ತಂದಿರೋ ಪೆಟ್ರೋಲ್ನ ಗಾಡಿಗೆ ಉಯ್ದುಬಿಟ್ಟು ಇನ್ನೇನು ಕಿಕ್ ಕುಡಿದು ಸ್ಟಾರ್ಟ್ ಮಾಡ್ಬೇಕಷ್ಟೇ. ಆ್ಯಕ್ಚುಲಿ ಸಾರಿ ಫ್ರೆಂಡ್ಸ್, ನಾನು ವೀಡಿಯೋಲ್ಲಿ RX100 ಅಂತ ಹೇಳಿದ್ದೆ. ಇವನೇ ಸುಳ್ಳು ಹೇಳಿದ್ದು, ಮೋಸ ಮಾಡಿದ್ದು. ಆ್ಯಕ್ಚುಲಿ ಬೈಕ್ ಬಂದು RX135. ಸೊ ಅದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಇಲ್ಲ, RX100 ಚೆನ್ನಾಗೇ ಇದೆ. ಆದರೂ ವೀಡಿಯೋಲಿ ಹೇಳಿದ್ನಲ್ಲ, ಅದಕ್ಕೆ ಕನ್ಫರ್ಮೇಷನ್ ಕೊಡೋಣ ಅಂತ ತಿರ್ಗಾ ವೀಡಿಯೋ ಮಾಡ್ತಿದ್ದೀನಿ. ಬನ್ನಿ ಬೈಕ್ ತೋರಿಸ್ತೀನಿ ಹೇಗಿದೆ ಅಂತ. ಹಾಯ್ ಬ್ರೋ, ನನ್ನ ಹೆಸರು ರಾಜೇಶ್ ಅಂತ. ನೀನ್ ಬೈಕ್ ತಗೊಂಡಿದ್ದು? ಯಾಕೆ? ಓ ಕಂಗ್ರಾಚುಲೇಷನ್ಸ್ ಬ್ರೋ, ಕಂಗ್ರಾಚುಲೇಷನ್ಸ್. ಮತ್ತೆ ಹೊಸ RX ಬೈಕ್ ತಗೊಂಡು ಸ್ವೀಟ್ ಗಿಟ್ ಏನಿಲ್ವಾ? ಸ್ವೀಟ್ ಯಾಕೆ, ಪಾರ್ಟಿನ ಕೊಡಿಸ್ತೀನಿ ಬಾ ಡಾಗೆ. ಹೌದಾ? ತಡ್ರಿ ನನ್ನ ಫ್ರೆಂಡ್ ಕರಿತೀನಿ. ಲೋ ಮಚಾ ಬಾರೋ, ಗಾಡಿ ತಗೊಂಡು ಪಾರ್ಟಿ ಕೊಡ್ತಾರಂತೆ. ಹೌದಾ? ಯಾರು ಇವ್ರಾ? ಅಣ್ಣ ನಮಸ್ತೆ. ಅಣ್ಣ ನಂಗೆ ಕೂಲಿದ್ದು ತೊಡೆ ಬೇಕಣ್ಣ. ತೊಡೆ ಅಂದ್ರೆ ಲೆಗ್ ಪೀಸ್ ಅಣ್ಣ, ಲೆಗ್ ಪೀಸು. ಏನು ಲೆಗ್ ಪೀಸ್ ಬೇಕಾ? ಇನ್ನು ಕೋಳಿ ಮೊಟ್ಟೆ ಇಟ್ಟಿಲ್ಲ, ಸೈಡ್ಗೆ ಹೋಗು, ನಾನು ವಿಡಿಯೋ ಮಾಡ್ಬೇಕು. ಲೋ ಮಚಾ, ಈ ನನ್ನ ಮಗ ನಮ್ಗೆ ಸೈಡ್ಗೆ ಹೋಗು ಅಂತಾನಲ್ಲೋ. ನಮ್ಮನೆ ನಾಯಿ ಅನ್ಕೊಳ್ಳ. ಹುಲಿ ಸಿಂಹನ, ಹುಲಿ ಸಿಂಹ. ನಮ್ಮನ್ನ ಏನಾದ್ರು ಎದುರು ಹಾಕೊಂಡ್ರೆ ಈ ಎರೆ ದಾಟ್ಕೊಂಡಲ್ಲ ನೀನು. ಕೋಪ ಮಾಡ್ಕೋಬೇಡಿ, ಸಾರಿ. ಈ ಗಾಡಿ ಮಾರಾದ್ರೆ ನಿಮ್ಗೆ ಪಾರ್ಟಿ ಕೊಡಿಸ್ತೀನಿ ಬನ್ನಿ. ಹಾ ಅದು ಹಂಗ್ ದಾರಿಗೆ. ಈ ಹುಲಿ ಸಿಂಹಗಳಿಗೆ ಪಾರ್ಟಿ ಕೊಡ್ಸೋರ್ಗು ಬಿಡೋಕೆ ಕಾಣಿಸಲ್ಲ. ಬನ್ನಿ ಏನು ಪಾರ್ಟಿ ಕೊಡಿಸ್ಬೇಕಂತ ಡಿಸ್ಕಸ್ ಮಾಡೋಣ. ಮಚ್ಚ ಏನು ಪಾರ್ಟಿ ಅಂದ್ರೆ ಏನು ಕೊಡಿಸ್ಬೇಕು? ಚಿಕನ್ ಲಾಲಿಪಾಪ್ ಬೇಕು. ಓಕೆ, 1 kg ಚಿಕನ್ ತಂದುಬಿಟ್ಟು ಕಾಲು ಕುತ್ತಿಗೆ ಕಟ್ ಮಾಡಿ ಅದನ್ನು ನಿಲ್ತು ಮಿಕ್ಕಿರೋದಲ್ಲಿ ಲೆಕ್ಕಿಸೋದಕ್ಕೆ ಹಾಕ್ಬಿಡು. ಹಾ ಹುಷಾರ್. ಓಕೆ ಗಾಯ್ಸ್, RX135 ಗಾಡಿ ತೊಗೊಂಬಂದು ಪಾರ್ಟಿಗೆ ಹೋಗೋಕೆ ಪ್ಲ್ಯಾನ್ ಹಾಕ್ತಿದ್ದಾರೆ. ಬನ್ನಿ ಯಾರ್ಯಾರು ಏನು ಕುಡಿತಾರೆ ಅಂತ ಕೇಳೋಣ. ಬ್ರೋ ಏನು ಕುಡಿಯೋದೇ? ಕುಡಿಯೋದೇ ಓಟಿ. ಬ್ರೋ ನೀವೇನು ಕುಡಿತೀರಿ? ನೀನು ಬೈ ನೀನೇನು ಕುಡಿತೀಯ? ಬಿಯರ್. ಏನು ಕುಡಿತೀರಿ? ಚಾ, ಡೆಕಸನ್ ಚಾ ಕರ್ರಗಿರ್ತಾನ, ಅದು ಓಲ್ಡ್ ಮಾಂಕ್. ಯಾರ್ಯಾರು ನೋಡ್ತೀವಿ. ಬಿಲ್ ಹೆಚ್ಚು ಕಮ್ಮಿ ಬಿದ್ದರೆ ಕಮರ್ಷಿಯಲ್ ಬಿಲ್ ಹಾಕ್ತೀನಿ. ದಯವಿಟ್ಟು ಆದಷ್ಟು ಸಹಕಾರಿಗಳು, ದಾನಿಗಳು ಫೋನ್ಪೇ ಮಾಡಿ. ಗಾಡಿ ತೊಗೊಂಡಿರೋ ಪಾರ್ಟಿ ಚಿಂತೆ ನಮಗಾದ್ರೆ ಸಪರೇಟ್ ಚಿಂತೆ ಆಗ್ಬಿಟ್ಟದ. ಪಾರ್ಟಿ ಪ್ಲಾನಿಂಗ್ ನಡೆದ್ರಿ. ಪಾರ್ಟಿ ಕುಡಿದ್ರಿ ನಿಮ್ಮ ಬಗ್ಗೆದಾಗ ಇವಾಗ ಏನು ಎಲ್ಲಿದ್ರು ಸೈಕ್ ಇವ್ರು ನಮ್ದು ಬಾಸ್ ತೊಗೊಂಡ್ರಿ. ಅವ್ರು ಚಂದ ಕಾಣತ್ತಾರೆ. ಇವ್ರು ಚಂದ ಕಾಣತ್ತಾರೆ. ಇವ್ರು ಸ್ಮಾರ್ಟ್ ಅಲ್ಲ ರೀ. ಏನು ಚಂದ ಕಾಣ್ತಾರ ಅಂತೀರಿ ನೀವು? ಅವ್ರು ಚಂದ ಕಾಣತ್ತಾರೆ. A few moments later. ನೋಡಿ ಗಾಯ್ಸ್, RX135 ಬೈಕ್ ಪಾರ್ಟಿ ಕೇಳಿದ್ರೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಟೆಂಪಲ್ ಕರ್ಕೊಂಬಂದು ಪ್ರಸಾದ ತಿನ್ನಿಸ್ತವ್ರೆ. ಇರ್ಬೇಕು. ಕೊಡ್ತೀನಿ
ಮುಂದೆ ಹಾಳಾಗ್ಬೇಡ್ರಿ ಅಂತ. ಇದಕ್ಕಿಂತ ದೊಡ್ಡ ಪಾರ್ಟಿ ಯಾರನ್ನ ಕೊಡ್ತಾರ? ಅಲ್ಲ ಕೊಟ್ಟಿದ್ದು ನಮ್ಮ ಬಾಸ್ ಕೊಟ್ಟಿರೋದು, ಆಂಜನೇಯ ಬಾಸ್. ಯಾಕಂದ್ರೆ ನಿನ್ನ ಕೈಯಿಂದ ಆಗಲ್ಲಪ್ಪ, ಆರ್ಎಕ್ಸ್ ಸಾಲ ಮಾಡ್ಕೊಂಡು ತೊಗೊಂಡಿದ್ಯಾ, ಪಾರ್ಟಿ ಕೊಡೋಕೆ ನಿನ್ನ ಕಡೆಯಿಂದ ಅಂತೂ ಆಗಲ್ಲ, ಅದಕ್ಕೆ ನಾನೇ ಕೊಡ್ತೀನಿ ಅಂತ ಅವ್ನು ಖರ್ಚು ಕೊಡ್ತಿರೋದು ನಮ್ಮ ಆಂಜನೇಯ ಬಾಸ್. ಜೈ ಆಂಜನೇಯ ಬಾಸ್. ಇವರು ಒಳ್ಳೆ ಮನುಷ್ಯ ಏನಪ್ಪ ಅಂದ್ರೆ ನಾವು 4 ಜನ ಪಾರ್ಟಿ ಕೇಳಿದ್ರೆ ಇವ್ರು ಇಡೀ ಜನಕ್ಕೆ ಊಟ ಹಾಕಿಸ್ತಾವ್ರೆ. ಜೈ ಅಂದ್ರೆ ಮೂದೇವಿ ಎದುರುಗಡೆ ಕಾಣಿಸ್ತಾ ಇಲ್ಲ.